ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಬದಿಡ್ಕ ರಸ್ತೆಯ ಟೌನ್ ಸಮೀಪ ಅಳವಡಿಸಲಾದ ಎಐ ಕ್ಯಾಮೆರಾ ಒಂದೇ ಬಾರಿಗೆ ಸಿಗುತ್ತಿದೆ. 2023 ರಿಂದಿರುವ ಸಂಚಾರ ಉಲ್ಲಂಘನೆಯ ನೋಟಿಸ್ಗಳು. ವಿಶ್ವ ಕ್ಲಬ್ ಫುಡ್ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಹಾಗೂ ಜಾಗೃತಿ ವಿಚಾರ ಸಂಕಿರಣ ಆಯೋಜನೆ. ಕಾಸರಗೋಡು ಕೇರಳ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ. ಮೊಗ್ರಾಲ್ ಗವರ್ನಮೆಂಟ್ ಡಿಸ್ಪೆನ್ಸರಿಯಲ್ಲಿ ರೋಗಿಗಳಿಗಿರುವ ಹೆಲ್ತ್ ಐಡಿ ಕಾರ್ಡ್ ಹಾಗೂ ಪೇಷಂಟ್ ಐಡಿ ಕಾರ್ಡ್ ವಿತರಣೆ. ಡಾಕ್ಟರ್ ಸಾಜಿದ್ ಬಾಬು ಅವರಿಂದ ಉದ್ಘಾಟನೆ. ಸಣ್ಣಕೂಡು ಎಂಬಲ್ಲಿ ರಾಜಶೇಖರ್ ಎಂಬವರ ಮನೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ. ಖಾಸಗಿ ಸ್ಥಳದಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತೆರವುಗೊಳಿಸಿರುವುದು ಗೋಡೆ ಕುಸಿತಕ್ಕೆ ಕಾರಣ ಎಂದು ಆರೋಪ. ಕಾಸರಗೋಡು ನಗರದ ಜಿಯುಪಿ ಶಾಲೆಯಲ್ಲಿ ಪ್ರವೇಶೋತ್ಸವ ಕಾರ್ಯಕ್ರಮ ನಡೆಯಿತು ಅದ್ದೂರಿಯಾಗಿ. ವಾರ್ತೆಗಳು ವಿವರವಾಗಿ. ಕುಂಬಳೆ ಬದಿಡ್ಕ ರಸ್ತೆಯ ಟೌನ್ ಸಮೀಪ ಅಳವಡಿಸಲಾದ ಎಐ ಕ್ಯಾಮೆರಾದಿಂದ 2023 ರಿಂದಿರುವ ಸಂಚಾರ ಉಲ್ಲಂಘನೆಯ ನೋಟಿಸ್ಗಳು ಒಂದೇ ಬಾರಿಗೆ ಸಿಗುತ್ತಿದೆ. ಈ ಪ್ರದೇಶದ ಸುಮಾರು 300ರಷ್ಟು ಜನರಿಗೆ ಈ ರೀತಿಯಲ್ಲಿ ನೋಟಿಸ್ಗಳು ಬಂದಿವೆ. ಕೆಲವರಿಗೆ 1 ಲಕ್ಷಕ್ಕೂ ಅಧಿಕ ದಂಡ ವಿಧಿಸಲಾಗಿದೆ. ಕುಂಬಳೆ ಬದಿಡ್ಕ ರಸ್ತೆಯ ಕುಂಬಳೆ ಟೌನ್ ಸಮೀಪ ಅಳವಡಿಸಲಾದ ಕ್ಯಾಮೆರಾ ಕುಂಬಳೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸಿಸುವ ಅನೇಕ ಜನರಿಗೆ ಆಘಾತವನ್ನು ನೀಡಿದೆ. 2023ರಲ್ಲಿ ಸ್ಥಾಪಿಸಲಾದ ಈ ಕ್ಯಾಮೆರಾದಿಂದ ಯಾರಿಗೂ ಯಾವುದೇ ರೀತಿಯ ದಂಡದ ಸೂಚನೆಗಳು ಬಂದಿರಲಿಲ್ಲ. ಈ ಕಾರಣದಿಂದಾಗಿ ತಮ್ಮ ಕಾರುಗಳಲ್ಲಿ ಸೀಟ್ ಬೆಲ್ಟ್ ಧರಿಸದೆ ಅಥವಾ ತಮ್ಮ ಬೈಕುಗಳಲ್ಲಿ ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದ ಸುಮಾರು 400ರಷ್ಟು ಜನರು ಕ್ಯಾಮೆರಾ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಭಾವಿಸಿ ಸದ್ಯ ಬಲಿಪಶುವಾಗಿದ್ದಾರೆ. 2023ರಿಂದ ಈ ಕ್ಯಾಮೆರಾದಲ್ಲಿ ದಾಖಲಾಗಿರುವ ಎಲ್ಲ ದಂಡಗಳು ಒಟ್ಟಿಗೆ ಬಂದಿರುವುದರಿಂದ ಅನೇಕ ಜನರು ಆತಂಕಗೊಂಡಿದ್ದಾರೆ. 1.5 ಲಕ್ಷ ರೂಪಾಯಿವರೆಗೆ ದಂಡವಾಗಿದೆ ಕೆಲವರಿಗೆ ಲಭಿಸಿರುವುದು. ದಂಡ ಪಾವತಿಸಲು ಸಾಲ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ ಸ್ಥಳೀಯರು. ಒಂದೇ ಬಾರಿಗೆ 15 ದಂಡ ನೋಟಿಸ್ಗಳನ್ನು ಪಡೆದ ಜನರು ಈ ಗುಂಪಿನಲ್ಲಿದ್ದಾರೆ. ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದು, ಆದರೆ ಕ್ಯಾಮೆರಾ ಕಾರ್ಯಾಚರಿಸಲು ಪ್ರಾರಂಭಿಸಿದೆ ಎಂಬುದು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಎಂಬುದು ದಂಡ ಪಾವತಿಸಿದವರ ದೂರಾಗಿದೆ. ಅಲ್ಲದೆ ಒಂದೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ದಂಡವನ್ನು ವಿಧಿಸಿದರೆ സാമാന്യ ಜನರು ಹೇಗೆ പാവതിಸಬಹುದು ಎಂಬುದು ಅವರ ಪ್ರಶ್ನೆಯಾಗಿದೆ. ഇങ്ങനെ ഒറ്റയടിക്ക് ഞങ്ങൾക്ക് 1.5 ലക്ഷം എല്ലാം കിട്ടാൻ പറ്റില്ല. കുറേ ആൾക്കാരുണ്ട്. കുമ്പളയിൽ ചുറ്റോട്ടം നോക്കിയാൽ ഓൾമോസ്റ്റ് ഒരു 10-20 ആൾക്കാരുണ്ടോ എന്തായാലും. അത് ഇന്ന് രാവിലെ തന്നെ അവർ പറഞ്ഞു ഞങ്ങളെങ്ങനെ കിട്ടുന്നതെന്ന്. ഓട്ടോ ഡ്രൈവർമാരെല്ലാം ഉണ്ട്. കാറ് ഡെയിലി രാവിലെ തന്നെ കൊണ്ടുപോകുമ്പോഴൊക്കെ ഫൈൻ വന്നു. ഫസ്റ്റ് ആ ഫൈന് ഒരിക്കൽ ഫ്ലാഷ് ആയിരുന്നെങ്കിൽ അറിയട്ടെ. ഇത് ഫൈൻ ക്യാമറ ശരിയില്ല എന്നിട്ട് ന്യൂസിൽ വന്നു, ഞങ്ങൾക്ക് പേപ്പറിൽ വന്നു. വന്നിട്ട് പിന്നെ നോക്കുമ്പോഴേക്ക് ഇത് റണ്ണിങ്ങിൽ തന്നെ ഉണ്ട്. അതുകൊണ്ട് ഞമ്മക്ക് അറിഞ്ഞില്ല, ഞമ്മ ഇടാതെ പോയത് ഞങ്ങൾ തെറ്റാണ്. ഈ 2 വർഷം കഴിഞ്ഞിട്ടല്ലേ വന്നാൽ ഞങ്ങൾ എങ്ങനെ കിട്ടുന്നത്? അപ്പോൾ ഞങ്ങൾ ഈ ഹെൽമെറ്റ് വെക്കാതിനോ സീറ്റ് ബെൽറ്റ് ധരിക്കാതിനോ ഞങ്ങൾ ഒരിക്കലും പറയില്ല. തെറ്റ് തന്നെയാണ്. അപ്പോൾ അത് അതിൻ്റെ കുട്ടി സമയം ഞങ്ങൾ ഏൽക്കുന്നു. ശരി, പിന്നെ അധികാരികൾ ചെയ്യേണ്ടത് എന്താണെന്ന് വെച്ചാൽ ഈ ഫൈന് 1.5 ലക്ഷം ഉള്ളത് പിന്നെ മാറ്റിയിട്ട് ചെറിയ എന്തെങ്കിലും സംഖ്യ അടക്കാനുള്ളൊരു സംവിധാനം സർക്കാരിൻ്റെ ഭാഗത്തുണ്ടാവണം. ഇല്ലെങ്കിൽ വലിയ ഇപ്പോൾ തന്നെ ഒരു 500ഓളം പരാതികൾ ഞങ്ങൾക്ക് കിട്ടിയിട്ടുണ്ട്. ഞങ്ങൾ പിന്നെ ഇതിൻ്റെ പൊതുപ്രവർത്തകരും ഞങ്ങളുടെ അടുത്തേക്ക് ആൾക്കാർ വന്നിട്ടുണ്ട്. അപ്പോൾ ഇപ്പോൾ ഉടനടി ഇതിനെ നിയമ നടപടി ശരിയായ രീതിയിൽ വന്നില്ല എങ്കിൽ പിന്നെ എല്ലാവരെയും പിന്നെ ചേർത്തുകൊണ്ട് വലിയ ഒരു പ്രതിഷേധങ്ങൾ അടക്കം ചെയ്യാനുള്ള ഒരു തയ്യാറെടുപ്പിലാണ്. ಹೈಕೋರ್ಟ್ನ ಟೀಕೆಯ ಹೊರತಾಗಿಯೂ ಸಂಚಾರ ಉಲ್ಲಂಘನೆ ಕಂಡುಬಂದರೆ ಅದನ್ನು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಕಳುಹಿಸಬೇಕು ಮತ್ತು ಕನಿಷ್ಠ 15 ದಿನಗಳಲ್ಲಿ ಕಳುಹಿಸಬೇಕು ಎಂಬುದು ಕೇಂದ್ರ ಸಾರಿಗೆ ಸಚಿವಾಲಯದ ಸೂಚನೆಯಾಗಿದೆ. 2023ರಲ್ಲಿ ಸಮಾನ ರೀತಿಯ ದೂರಿನಲ್ಲಿ ಕೇರಳ ಹೈಕೋರ್ಟ್ ಮೋಟಾರ್ ವಾಹನ ಇಲಾಖೆಯನ್ನು ತೀವ್ರವಾಗಿ ಟೀಕಿಸಿತ್ತು. ಇದೇ ರೀತಿಯಲ್ಲಿ ವರ್ಷಗಳಷ್ಟು ಹಳೆಯದಾದ ಚಲನ್ಗಳನ್ನು ಒಂದು ಪ್ರದೇಶದ ಎಲ್ಲ ಜನರಿಗೆ ನೀಡಲಾಗಿದೆ. ದಂಡ ಲಭಿಸಿದವರು ಸಂಘಟಿತರಾಗಿ ಈ ವಿಷಯದ ಕುರಿತು ಸೂಕ್ತವಾದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಇದಕ್ಕಾಗಿ ವಾಟ್ಸ್ಆಪ್ ಗುಂಪನ್ನು ರಚಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾಸರಗೋಡು ಇದರ ಆಶ್ರಯದಲ್ಲಿ ವಿಶ್ವ ಕ್ಲಬ್ ಫುಡ್ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಹಾಗೂ ಜಾಗೃತಿ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆದ ವಿಚಾರ ಸಂಕಿರಣವನ್ನು ಶಾಸಕ ಎನ್.ಎ. ನೆಲಿಕುನ್ ಉದ್ಘಾಟಿಸಿದರು. ಕಾಸರಗೋಡು ಕೇರಳ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ವಿಶ್ವ ಕ್ಲಬ್ ಫುಡ್ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಹಾಗೂ ಜಾಗೃತಿ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆದ ವಿಚಾರ ಸಂಕಿರಣವನ್ನು ಶಾಸಕ ಎನ್.ಎ. ನೆಲಿಕುನ್ ಉದ್ಘಾಟಿಸಿದರು. ജന്മനാ കുട്ടികളുടെ കാൽപാദം ഉള്ളിലേക്ക് വളർത്തിയിരിക്കുന്ന അവസ്ഥയാണ് നമ്മൾ ക്ലബ് ഫുഡ് എന്ന് പറയുന്നത്. ഒരു കുട്ടി ജനിച്ചാലും ഒരുപക്ഷെ
പലരും ശ്രദ്ധിക്കുകയില്ല. കുട്ടി ജനിക്കുന്നതിന് ക്ലബ് രോഗവുമായിട്ടായിരുന്നു, പക്ഷെ അത് അധികമാനം ശ്രദ്ധിക്കുകയില്ല. അപ്പോൾ വളരെ നേരത്തെ തന്നെ അത് ശ്രദ്ധിക്കുകയും അതിനാവശ്യമായ ചികിത്സ തക്ക സമയത്ത് നൽകാൻ നമുക്ക് സാധിച്ചാൽ തീർച്ചയായും വലിയ പ്രയാസം ഭാവിയിൽ നമുക്കുണ്ടാകുന്ന അത് മാനസികമായ പ്രയാസമായാലും സാമ്പത്തികമായ പ്രയാസമായാലും അതിൽ നിന്നൊക്കെ നമുക്ക് തീർത്തും ഒഴിവാക്കാൻ സാധിക്കുക. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು. ಆರೋಗ್ಯ ಕಾರ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಖಾಲಿದ್ ಪಚ್ಚಕಡ್, ನಗರಸಭಾ ವಾರ್ಡ್ ಕೌನ್ಸಿಲರ್ ಶ್ರೀಲತಾ ಎಂ, ಡಾಕ್ಟರ್ ಶಾಂತಿ ಕೆಕೆ, ಡಾಕ್ಟರ್ ಅರುಣ್ ವೇಪೆ, ಡಾಕ್ಟರ್ ಮನೋಜ್ ಜೆಎಚ್, ಡಾಕ್ಟರ್ ಅಹಮದ್ ಜಮೀರ್, ಅಬ್ದುಲ್ ಲತೀಫ್ ಮಠತ್ತಿಲ್, ಶಿಬು ಟಿ ನಾಯರ್, ಶೀಜಾ ವಿಲ್ಸನ್ ಮುಂತಾದವರು ಮಾತನಾಡಿ ಶುಭ ಹಾರೈಸಿದರು. ಡಾಕ್ಟರ್ ಶ್ರೀಕುಮಾರ್ ಮುಕುಂದನ್ ಸ್ವಾಗತಿಸಿ ಜಲಜಾ ಪಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಗವರ್ನಮೆಂಟ್ ಡಿಸ್ಪೆನ್ಸರಿಯಲ್ಲಿ ರೋಗಿಗಳಿಗಿರುವ ಹೆಲ್ತ್ ಐಡಿ ಕಾರ್ಡ್ ಹಾಗೂ ಪೇಷಂಟ್ ಐಡಿ ಕಾರ್ಡ್ ವಿತರಿಸಲಾಯಿತು. ಡಾಕ್ಟರ್ ಸಾಜಿದ್ ಬಾಬು ವಿತರಣೆಯನ್ನು ಉದ್ಘಾಟಿಸಿದರು. ಮೊಗ್ರಾಲ್ ಗವರ್ನಮೆಂಟ್ ಡಿಸ್ಪೆನ್ಸರಿಯಲ್ಲಿ ಎಬಿಡಿಎಂ ನೆಕ್ಸ್ಟ್ ಜೆನ್ ಆಸ್ಪತ್ರೆಯ ಸಂಪೂರ್ಣ ಡಿಜಿಟಲೀಕರಣದ ಭಾಗವಾಗಿ ರೋಗಿಗಳಿಗೆ ಇರುವ ಹೆಲ್ತ್ ಐಡಿ ಕಾರ್ಡ್ ಹಾಗೂ ಪೇಷಂಟ್ ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಕಾಸರಗೋಡು ಮಾಜಿ ಜಿಲ್ಲಾಧಿಕಾರಿ, ರಾಜ್ಯ ಸಹಕಾರಿ ನಿಬಂಧಕ ಡಾಕ್ಟರ್ ಸಾಜಿದ್ ಬಾಬು ವಿತರಣೆಯನ್ನು ഉദ്ഘാಟಿಸಿದರು. ഇത് എനിക്ക് തോന്നുന്നു കേരളത്തിൽ ആദ്യമായിട്ടാണ് ഒരു ഡിസ്പെൻസറി ഹോസ്പിറ്റലോ ഈ തരത്തിലുള്ള സംവിധാനം ഏർപ്പെടുത്തുന്നത്. ഇതിന്റെ ഉദ്ഘാടനം നടക്കുന്നത് വളരെ പ്രധാനപ്പെട്ട സംഗതിയാണ്. തീർച്ചയായിട്ടും വളരെ നല്ലൊരു സംഗതിയാണ്. നിങ്ങൾ ഇതിന് ചെറിയൊരു പൈസയുണ്ട്, സംസ്ഥാന സർക്കാരിന്റെ ഫണ്ടിലേക്ക് തന്നെ നോക്കാതെ കഴിവും സൗകര്യമുള്ളവർ തീർച്ചയായിട്ടും നിങ്ങളുടെ കോൺട്രിബ്യൂഷൻ കൂടി തന്നെ ഇത് വാങ്ങിയെടുക്കണം എന്നാണ് അറിയിക്കേണ്ടത്. കാശില്ലാതെ നമുക്ക് കൊടുക്കാം. 25 രൂപയുടെ ചാർജ് വരിക. അപ്പൊ അത് സംസ്ഥാന ഖജനാവിലേക്ക് വീടിൽ ബാധ്യതരാതെ നിങ്ങൾ തന്നെ ഇവിടെ നിന്ന് ഹോസ്പിറ്റൽ മാനേജ്മെന്റ് കമ്പനിയുടെ ഫണ്ട് കൊണ്ടോ ഓക്കെ ഇത് ജനം വിതരണം ചെയ്യണമെങ്കിൽ വളരെ നന്നായിരിക്കും എന്ന് കഴിയുന്നുണ്ട്. ಕುಂಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಯೂಸುಫ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಶಾಕಿರ್ ಅಲಿ ಕೆಎ, ಭಾರತೀಯ ಔಷಧ ಇಲಾಖೆಯ ಡಿಎಂಒ ಡಾಕ್ಟರ್ ದೀಪ್ತಿ ಡಿಸಿ, ಕಣ್ಣೂರು ಡಿಪಿಎಂ ಡಾಕ್ಟರ್ ಅಜಿತ್ ಕುಮಾರ್, 18ನೇ ವಾರ್ಡ್ ಮೆಂಬರ್ ರಿಯಾಜ್ ಮೊಗ್ರಾಲ್, ಎಚ್ಎಂಸಿ ಸದಸ್ಯರು ಸುಹೈಬ್ ಮೊಗ್ರಾಲ್, ರಿಯಾಜ್ ಕರೀಂ, ಸಿದ್ದಿಕ್ ರೆಹಮಾನ್, ಯುನಾನಿ ಸಿಬ್ಬಂದಿ ಸದಸ್ಯರು ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಕೇಳುಗುಡ್ಡೆ ಸಣ್ಣಕೂಡ್ಲು ಎಂಬಲ್ಲಿ ರಾಜಶೇಖರ ಎಂಬವರ ಮನೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ ಸಂಭವಿಸಿದೆ. ಸಮೀಪದ ಖಾಸಗಿ ವ್ಯಕ್ತಿಯೊಬ್ಬರ ತಮ್ಮ ಸ್ಥಳದಿಂದ ಅವೈಜ್ಞಾನಿಕವಾಗಿ ಮಣ್ಣು ತೆರವುಗೊಳಿಸಿರುವುದೇ ಕಾಂಪೌಂಡ್ ಕುಸಿಯಲು ಕಾರಣ ಎಂದು ರಾಜಶೇಖರ ಆರೋಪಿಸಿದ್ದಾರೆ. ಜಿಲ್ಲೆಯಾದ್ಯಂತ ಎಡಬಿಡದೆ ಸುರಿದ ಮಳೆಯಿಂದಾಗಿ ಅಪಾರ ನಾಶನಷ್ಟ ಸಂಭವಿಸಿದೆ. ಮೇ 30ರಂದು ಸುರಿದ ಧಾರಾಕಾರ ಮಳೆಯಿಂದಾಗಿ ಕೇಳುಗುಡ್ಡೆ ಸಣ್ಣಕೂಡು ನಿವಾಸಿ ರಾಜಶೇಖರ ಎಂಬವರ ಮನೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ ಸಂಭವಿಸಿದೆ. ಸುಮಾರು 50 ಫೀಟ್ ಅಗಲವಿರುವ 12 ಫೀಟ್ ಅಡಿ ಇರುವ ಕಾಂಪೌಂಡ್ ಆಗಿದೆ. ಫೌಂಡೇಶನ್ ಸಹಿತ ಕುಸಿದಿರುವುದು. ಇಂಟರ್ಲಾಕ್ ಸಂಪೂರ್ಣವಾಗಿ ನಾಶವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು, ತಾಲೂಕು ಕಚೇರಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ನೀಡಲಾಗಿದೆ. ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರಾಜಶೇಖರ ಆರೋಪಿಸಿದ್ದಾರೆ. ರಾಜಶೇಖರ್ ಅವರ ಮನೆಯ ಸಮೀಪದ ಖಾಸಗಿ ವ್ಯಕ್ತಿಯೊಬ್ಬರ ಸ್ಥಳದಿಂದ ಅವೈಜ್ಞಾನಿಕವಾಗಿ ಮಣ್ಣು ತೆಗೆದಿರುವುದೇ ಕಾಂಪೌಂಡ್ ಕುಸಿಯಲು ಕಾರಣ ಎಂದು ರಾಜಶೇಖರ ಹೇಳುತ್ತಾರೆ. ಜೆಸಿಬಿಯನ್ನು ಬಳಸಿ ಕಾಂಪೌಂಡ್ ಗೋಡೆ ಸಮೀಪದ ಮಣ್ಣನ್ನು ಅವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ತೆರವುಗೊಳಿಸಿದ್ದು, ತೆರವುಗೊಳಿಸುವಾಗ ರಾಜಶೇಖರ್ ಮನೆಯವರಿಗೆ ವಿಷಯ ತಿಳಿಸಿರಲಿಲ್ಲ ಎಂದು ಆರೋಪಿಸಿದ್ದಾರೆ. ಅಂದಾಜು ಲಕ್ಷಾಂತರ ರೂಪಾಯಿಗಳ ನಾಶನಷ್ಟ ಸಂಭವಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರದ ಜಿಒಪಿ ಶಾಲೆಯಲ್ಲಿ ಪ್ರವೇಶೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕೇರಳ ರಾಜ್ಯ ಸಹಕಾರಿ ನಿಬಂಧಕ, ಮಾಜಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಾಜಿದ್ ಬಾಬು ಉದ್ಘಾಟಿಸಿದರು. ಕಾಸರಗೋಡು ನಗರದ ಜಿಒಪಿ ಶಾಲೆಯಲ್ಲಿ ಪ್ರವೇಶೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕೇರಳ ರಾಜ್ಯ ಸಹಕಾರಿ ನಿಬಂಧಕ, ಮಾಜಿ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಾಜಿದ್ ಬಾಬು ಉದ್ಘಾಟಿಸಿದರು. ഞാൻ 1ാം ക്ലാസ്സിൽ പഠിച്ചത് മുതൽ ഒരു 10ാം ക്ലാസ്സിൽ പഠിച്ചിട്ടുള്ള എല്ലാ അധ്യാപകരെയും എനിക്ക് പേരെടുത്ത് ഇപ്പോഴും ഓർമ്മയുണ്ട്. എന്നെ ആദ്യമായിട്ട് പഠിപ്പിച്ച അധ്യാപകരും എനിക്ക് 10ാം ക്ലാസ്സിൽ ഞാൻ എൻ്റെ ക്ലാസ്സുകൾ അവസാനിപ്പിക്കുന്ന ദിവസങ്ങളിലെ മുഴുവൻ അധ്യാപകരെ എനിക്ക് പേരെടുത്ത് ഓർമ്മയുണ്ട്. അതെന്തുകൊണ്ട് അങ്ങനെ ഓർക്കുന്നു എന്ന് പറഞ്ഞു കഴിഞ്ഞാൽ അതിൻ്റെ പിന്നിലൊരു വലിയ സംഗതിയാണ്. നമുക്കറിയാം, മാതാപിതാ ഒരു ദൈവം എന്ന് പറഞ്ഞിട്ടുള്ള തൈത്രീയ ഉപനിഷത്തിലാണ് അത് പറയുന്നത്. മാതാവ് കഴിഞ്ഞാൽ, പിതാവ് കഴിഞ്ഞാൽ, പിന്നീടാണ് ഗുരു. ഗുരു എന്ന് പറഞ്ഞു കഴിഞ്ഞാൽ അത് 2 വാക്കുകളാണ്. ഗു രു എന്ന് പറയുന്നത് നമുക്കുള്ള. ഗു എന്ന് പറഞ്ഞാൽ ഇരുട്ട്, രു എന്ന് പറഞ്ഞാൽ ബോധിക്കുന്നവൻ, അങ്ങനെ ബോധിക്കുന്നവർ. കുട്ടികളുടെ മനസ്സിലെ ഇരുട്ട് മാറ്റി വെളിച്ചം കൊണ്ടുവരുന്ന ഒരാളാണ് ഗുരു.
ಪಿಟಿಎ ಅಧ್ಯಕ್ಷ ರಾಶಿದ್ ಪೂರಣಂ ಅಧ್ಯಕ್ಷತೆ ವಹಿಸಿದ್ದರು. ವಾರ್ಡ್ ಕೌನ್ಸಿಲರ್ ಎಂ ಶ್ರೀಲತಾ ಟೀಚರ್ ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭ ಡಾಕ್ಟರ್ ಡಿ ಸಾಜಿದ್ ಬಾಬು ವಿದ್ಯಾರ್ಥಿಗಳಿಗೆ ಕಲಿಕೋಪಕರಣಗಳನ್ನು ವಿತರಿಸಿದರು. ಲೈಜುಮ್ಯಾನ್ ಕೆಸಿ, ಮೀನಾ ಕುಮಾರಿ, ಶ್ರೀಕುಮಾರ್ ಎ, ಆಶಾ ಬಾಬು ಮಾತನಾಡಿ ಶುಭ ಹಾರೈಸಿದರು. ಮುಖ್ಯ ಶಿಕ್ಷಕಿ ವಿಮಲಾ ಕುಮಾರಿ ಡಿ ಸ್ವಾಗತಿಸಿ ವಿಜಯನ್ ಎ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉದ್ಯಾವರ ತೋಟ ಜಿಎಂಎಲ್ಪಿ ಶಾಲಾ ಪ್ರವೇಶೋತ್ಸವ ಬಹಳ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯೆ ಕುಲ್ಸುಮ ಉದ್ಘಾಟಿಸಿದರು. ಉದ್ಯಾವರ ತೋಟ ಜಿಎಂಎಲ್ಪಿ ಶಾಲಾ ಪ್ರವೇಶೋತ್ಸವ ಬಹಳ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯೆ ಕುಲ್ಸುಮ ಉದ್ಘಾಟಿಸಿದರು. ಶಾಲಾ ಪಿಟಿಎ ಅಧ್ಯಕ್ಷ ಅಬ್ದುಲ್ಲಾ ಮುಸ್ಲಿಯಾರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉದ್ಯಾವರ ದುಬೈ ಸಮಿತಿಯ ಪದಾಧಿಕಾರಿಗಳಾದ ಅನ್ವರ್ ಇಸ್ಮಾಯಿಲ್, ಸಾಲಿಂ, ಮಸೀದಿಯ ಖತೀಬ್ ಅಬೂಬಕರ್ ಸಕಾಫಿ ಮಾತನಾಡಿದರು. ಉದ್ಯಾವರ ತೋಟ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಆಸಿಫ್ ಉದ್ಯಾವರ, ಉಮರ್ ಅಲಿ, ಫಯಾಜ್, ಫಾರೂಕ್ ಶುಭ ಹಾರೈಸಿದರು. ಉದ್ಯಾವರ ದುಬೈ ಸಮಿತಿ ಹಾಗೂ ತೋಟ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ 1ನೇ ತರಗತಿಯಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್, ಪುಸ್ತಕ ಹಾಗೂ ಕಲಿಕೋಪಕರಣಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕೊಡುಗೈ ದಾನಿಗಳನ್ನು ಶಾಲಾ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಪದವ್ ಸ್ವಾಗತಿಸಿ ಕೃತಜ್ಞತೆ ಸಲ್ಲಿಸಿದರು. ಶಿಕ್ಷಕಿ ಪ್ರಮೀಳಾ, ಗಾಯತ್ರಿ, ಅಭಿಲಾಷ್, ಸಮೀನಾ, ಆಯಿಷಾ ಸಹಕರಿಸಿದರು. ಹಿರಿಯ ಅಧ್ಯಾಪಕ ರವಿಶಂಕರ ನೆಗಲಗುಳಿ ನಿರೂಪಿಸಿ ಧನ್ಯವಾದವಿತ್ತರು. ನೆರೆದಿದ್ದ ಪೋಷಕರು, ಮಕ್ಕಳು ಹಾಗೂ ಗಣ್ಯರಿಗೆ ಪಾಯಸ ಹಾಗೂ ಸಿಹಿ ತಿಂಡಿ ವಿತರಿಸಲಾಯಿತು. ನಂತರ ಮಕ್ಕಳ ವಿವಿಧ ಚಟುವಟಿಕೆಗಳು ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳದ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವ ಸಂಸ್ಥೆಯಾದ ಆಲ್ಟಿನ್ ಹೈಮ್ ಚಾರಿಟಿ ಆರ್ಗನೈಸೇಷನ್ನ 5ನೇ ವಾರ್ಷಿಕೋತ್ಸವವನ್ನು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಲಾಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಕೇರಳದ ಅನಾಥ ಪೋಷಕರು ಮತ್ತು ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವ ಸಂಸ್ಥೆಯಾದ ಆಲ್ಟಿನ್ ಹೈಮ್ ಚಾರಿಟಿ ಆರ್ಗನೈಸೇಷನ್ನ 5ನೇ ವಾರ್ಷಿಕೋತ್ಸವವನ್ನು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಲಾಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಆಲ್ಟಿನ್ ಹೈಮ್ ಅಧ್ಯಕ್ಷೆ ಆಶೀರ್ ಲಲಿತಾ ಅಧ್ಯಕ್ಷತೆ ವಹಿಸಿದ್ದರು. ವಾರ್ಷಿಕ ಸಂಯೋಜಕಿ ಸಾಬಿರಾ ಎವರೆಸ್ಟ್ ಸ್ವಾಗತಿಸಿದರು. ಹೊಸ ಪೀಳಿಗೆಯ ಮೂಲಕ ವೃದ್ಧಾಶ್ರಮಗಳನ್ನು ಬದಲಾಯಿಸೋಣ ಎಂಬ ಗುರಿಯೊಂದಿಗೆ ನಿರ್ಮಿಸಲಾದ ಸಾಕ್ಷ್ಯಚಿತ್ರ ಪ್ರದರ್ಶನವನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು ಉದ್ಘಾಟಿಸಿದರು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಕಾಸರಗೋಡು ಎಎಸ್ಪಿ പി ബാലകൃഷ്ണൻ നായർ മുഖ്യ അതിഥികളാಗಿದ್ದರು. കരുണയുള്ള, സ്നേഹമുള്ള, സഹായിക്കാൻ സന്നദ്ധതയുള്ള ഒരുപാട് ആൾട്ടൻ ഹോമിനെ പോലെയുള്ള ഒരുപാട് ആൾക്കാർ നമ്മുടെ നാട്ടിലുണ്ട് എന്നാണ്. നിങ്ങൾ ഓരോരുത്തരുടെയും മറ്റുള്ളവരുടെ നിങ്ങളുടെ സ്വന്തം കാര്യം വിട്ട് മറ്റുള്ളവരുടെ സ്നേഹിക്കാനുള്ള, അവരെ സഹായിക്കാനുള്ള ഒരു മനസ്സുണ്ടല്ലോ. നമുക്കറിയാം നമ്മുടെ ഇന്നത്തെ സമൂഹം, ഞാനും എൻ്റെ ഭാര്യ എന്താണ് മറ്റേ സ്വർണ്ണപ്പണിക്കാരൊക്കെ പറഞ്ഞ പോലെയുള്ള അത്രയധികം എന്താണ് സ്വാർത്ഥ അല്ലെങ്കിൽ നാരോ മൈൻഡായി ജീവിക്കുന്ന ഈ സമൂഹത്തിൽ മറ്റു യാതൊരുവിധ ലാഭേച്ഛയും ഇല്ലാതെ ഒരാളെയും അറിയിക്കാതെ മറ്റുള്ളവരെ സഹായിക്കണമെന്ന് കരുതി ആൾട്ടൻ ഹോം നടത്തുന്ന ആ പ്രവർത്തി ഉണ്ടല്ലോ. ഞങ്ങളൊക്കെ ഇങ്ങനെ ഇത്രയധികം കാരുണ്യ പ്രവർത്തനങ്ങൾ നിങ്ങൾ നടത്തുന്നുണ്ട് ഇപ്പോഴിവിടെ വന്നിട്ടാകുമ്പോഴാണ് അറിഞ്ഞത്. അപ്പൊ അതാണ് അതിന്റെ ഒരു പ്രത്യേകത. മറ്റുള്ളവരെ ബോധിപ്പിക്കാനില്ല, പബ്ലിസിറ്റിക്ക് വേണ്ടിയല്ല, നമ്മുടെ ഉള്ളിൽ നിന്നുള്ള കരുണ. 2004ರಲ್ಲಿ ವೃದ್ಧಾಶ್ರಮದಲ್ಲಿ ಅತಿ ಹೆಚ್ಚು ಚಟುವಟಿಕೆಗಳನ್ನು ಮುನ್ನಡೆಸಿದ ಆಲ್ಟಿನ್ ಹೈಮ್ ಕೂಟೈಮಾದ ಕಾರ್ಯಕರ್ತರಾದ ಉತ್ರಾಡಂ ಸುರೇಶ್, ತ್ರೇಸಿಯಮ್ಮ ಲೋಕೋಸ್, ಜೋಶ್ವಾ ಆಶಿರ್ ತಿರುವನಂತಪುರ, ಮಿನಿ, ಜೋಬಿನ್ ಕೋಟ್ಟಾಯಂ, ಜಯಶ್ರೀ ಕೊಲ್ಲಂ, ಕಮರುನ್ನಿಸಾ ಕಡವತ್ ಕಾಸರಗೋಡು, ಮೊಯ್ದೀನ್ ಮಲಪುರ, ಸುಹ್ರಾ ಅಶ್ರಫ್ ಕಾಸರಗೋಡು, ಬಾಬು ಪಾರಾಯಿಲ್ ಎರ್ನಾಕುಲಂ ಎಂಬಿಬ್ಬರು ಹಾಗೂ 2004ರಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ವೃದ್ಧಾಶ್ರಮ ಹಾಗೂ ಅತ್ಯುತ್ತಮ ದಾನ ಕಾರ್ಯಕರ್ತರು ಎಂಬವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಮಧ್ಯಾಹ್ನ ಕುಟ್ಟಿ ಪುಲೋಸ್ ಕಾಸರಗೋಡು ಪ್ರಸ್ತುತಪಡಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು. ಮೇ 2022ರಲ್ಲಿ ರಚನೆಯಾದ ಈ ಗುಂಪು ಕೇರಳದಾದ್ಯಂತ ವೃದ್ಧಾಶ್ರಮಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಿದೆ. ಗುಂಪಿನ ಯಾವುದೇ ಚಟುವಟಿಕೆಗಳಿಗೆ ಸಾರ್ವಜನಿಕ ಸಂಗ್ರಹವನ್ನು ನಡೆಸಲಾಗುವುದಿಲ್ಲ. ಸಂಸ್ಥೆಯ ಹಿಂದಿರುವ ವಾಟ್ಸ್ಆಪ್ ಗುಂಪು 100ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಪ್ರವಾಸಿಗಳು ಸೇರಿರುವ ಸಹೋದರರ ಸಹಾಯದಿಂದ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ವೃದ್ಧಾಶ್ರಮಗಳಿಗೆ ಸಹಾಯ ನೀಡುವುದರ ಜೊತೆಗೆ ಬೀದಿಗಳಲ್ಲಿ ಮಲಗಿರುವ ಅನಾಥ ಪೋಷಕರನ್ನು ಸಹ ರಕ್ಷಿಸಲಾಗುತ್ತದೆ ಮತ್ತು ವೃದ್ಧಾಶ್ರಮಗಳಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಮಾಜ ಸೇವಾ ರಂಗದಲ್ಲಿ ಅಪ್ರತಿಮ ಕಾರ್ಯಗಳ ಮೂಲಕ ಮಾದರಿಯಾಗಿರುವ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಕೂಳೂರು ಇದೀಗ ಕೂಳೂರಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು 5 ವರ್ಷಗಳವರೆಗೆ ದತ್ತು ಪಡೆದಿದ್ದು ಮತ್ತೊಂದು ಅತ್ಯುತ್ತಮ ಕಾರ್ಯದೊಂದಿಗೆ ಜನಮನ ಸೆಳೆದಿದ್ದಾರೆ. ಸಮಾಜದಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ಬಳಲಿ ಬೆಂಟಾಗಿರುವ ಅದೆಷ್ಟೋ ಜೀವಗಳಿವೆ. ಬಡತನ ಇನ್ನಷ್ಟು ಅವರ ಜೀವ ಹಿಂಡುತ್ತಿದೆ. ಯಾವುದಾದರೂ ಕಾಣುವ ಕೈಗಳ ಸಹಾಯಕ್ಕೆ ಕಾಯುತ್ತಿವೆ. ಆದರೆ ಎಲ್ಲರೂ ಮರುಗುವವರೇ ಹೊರತು ಸಹಾಯಕ್ಕಾಗಿ ಮುಂದೆ ಬರುವುದು ವಿರಳ. ಇಂತಹ ಸಂದರ್ಭದಲ್ಲಿ ನಿರ್ಗತಿಕರಿಗೆ ಸಹಾಯ ಮಾಡುವ ಮೂಲಕ ಸದಾಶಿವ ಶೆಟ್ಟಿ ಕೂಳೂರು ಅವರ ನಿರಂತರ ಪ್ರಯಾಣವು ಸದ್ಯ ಎಲ್ಲೆಡೆ ಮಾದರಿಯಾಗುತ್ತಿದೆ.
ಕೂಳೂರು ಕನ್ಯಾನ ಸದಾಶಿವಶೆಟ್ಟಿ ಗ್ರಾಮೀಣ ಪ್ರದೇಶದ ಮಕ್ಕಳ ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಸಾಂಸ್ಕೃತಿಕ ಉನ್ನತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ವ್ಯಕ್ತಿ. ಇಂತಹ ನಿಸ್ವಾರ್ಥ ಸೇವೆಗೆ ಹೆಸರುವಾಸಿಯಾದ ಡಾಕ್ಟರ್ ಸದಾಶಿವಶೆಟ್ಟಿ ಕೆ ಅವರು ತಮ್ಮ ಹುಟ್ಟೂರಾದ ಕೂಳೂರಿನ ಜನರಿಗೆ ದಾರಿದೀಪವಾಗಿ ತಮ್ಮ ಹುಟ್ಟೂರಿನ ಶಾಲೆಯ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿದ್ದಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣ ಪಡೆದ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಅನೇಕ ಕೊಡುಗೆಗಳೊಂದಿಗೆ ಯಾವಾಗಲೂ ಮುಂಚೂಣಿಯಲ್ಲಿದ್ದಾರೆ. ಎಲ್ಕೆಜಿ, ಯುಕೆಜಿ ವಿಭಾಗವನ್ನು 5 ವರ್ಷಗಳವರೆಗೆ ದತ್ತು ತೆಗೆದುಕೊಳ್ಳುವ ಮೂಲಕ ಅವರು ಮತ್ತೊಮ್ಮೆ ಕೂಳೂರಿನ ಜನರ ಮನಸೆಳೆದರು. ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿದ ಸರ್ಕಾರಿ ಶಾಲೆಯ ಮತ್ತಷ್ಟು ಅಭಿವೃದ್ಧಿಗಾಗಿ ಮುಂದಿನ 5 ವರ್ಷಗಳ ಕಾಲ ಪ್ರೈಮರಿ ವಿಭಾಗವನ್ನು ದತ್ತು ತೆಗೆದುಕೊಳ್ಳುತ್ತಿರುವುದಾಗಿ ಶಾಲಾ ಪ್ರವೇಶೋತ್ಸವದ ಸಮಾರಂಭದಲ್ಲಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಸದಾಶಿವಶೆಟ್ಟಿ ಕೂಳೂರು ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ನಗರ ಮಧ್ಯದಲ್ಲಿರುವ BMHSS ಶಾಲಾ ಪ್ರವೇಶೋತ್ಸವವು ಅದ್ದೂರಿಯಾಗಿ ಜರುಗಿತು. ಇದರ ಅಂಗವಾಗಿ ನಗರದಾದ್ಯಂತ ಮೆರವಣಿಗೆ ನಡೆಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಕಾಸರಗೋಡು ನಗರ ಮಧ್ಯದಲ್ಲಿರುವ BMHSS ಶಾಲಾ ಪ್ರವೇಶೋತ್ಸವ ಅದ್ದೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಮೆರವಣಿಗೆಯು ನಗರ ಪ್ರದಕ್ಷಿಣೆಯಾಗಿ ಜರುಗಿತು. ಈ ಕಾರ್ಯಕ್ರಮದ ನೇತೃತ್ವವನ್ನು ಶಾಲಾ ಪ್ರಾಂಶುಪಾಲ ರಾಜೇಶ್ ಚಂದ್ರ, ಮುಖ್ಯೋಪಾಧ್ಯಾಯ ಗಣೇಶ್, ಸಾರ್ವಜನಿಕ ಶಿಕ್ಷಣ ಸಂರಕ್ಷಣಾ ಯಜ್ಞ ಸಮಿತಿ ಅಧ್ಯಕ್ಷ ಡಾಕ್ಟರ್ KN ವೆಂಕಟರಮಣ ಹೊಳ್ಳ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಪ್ರೇಮ್ಜಿತ್, ಶಾಲಾ ನೌಕರ ಕಾರ್ಯದರ್ಶಿ ಯಶವಂತ್, ಬಾಲಕೃಷ್ಣ ಮಾಸ್ಟರ್, ಅಧ್ಯಾಪಕ ಅಧ್ಯಾಪಕಿಯರು, PTA ಸಮಿತಿಯ ಸದಸ್ಯರು, ಮಕ್ಕಳ ಪೋಷಕರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಯ್ಯೂರು ಚೀಮೆನೆ ಗ್ರಾಮ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವ ನಾಡಿಗೆ ಹಬ್ಬವಾಯಿತು. ಕೂಳಿಯಾಡ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಯ್ಯೂರು ಚೀಮೆನೆ ಗ್ರಾಮ ಪಂಚಾಯತ್ ಅಧ್ಯಕ್ಷ AG ಅಜಿತ್ ಕುಮಾರ್ ಉದ್ಘಾಟಿಸಿದರು. ನೂತನ ವಿದ್ಯಾರ್ಥಿಗಳಿಗೆ ವರ್ಣರಂಜಿತ ಕಿರೀಟಗಳು, ಹೂಗುಚ್ಛಗಳು, ಬ್ಯಾಗ್ಗಳು, ಪುಸ್ತಕಗಳು, ಅಧ್ಯಯನ ಸಾಮಗ್ರಿಗಳು ಮತ್ತು ಉಡುಗೊರೆಗಳನ್ನು ನೀಡಲಾಯಿತು ಮತ್ತು ಇಡೀ ಊರೇ ಮಕ್ಕಳನ್ನು ಸ್ವಾಗತಿಸಿ ಪ್ರವೇಶೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿತು. ಪ್ರವೇಶೋತ್ಸವದ ಪಂಚಾಯತ್ ಮಟ್ಟದ ಉದ್ಘಾಟನೆಯನ್ನು ಕಯ್ಯೂರು ಚೀಮೇನಿ ಗ್ರಾಮ ಪಂಚಾಯತ್ ಅಧ್ಯಕ್ಷ AG ಅಜಿತ್ ಕುಮಾರ್ ನೆರವೇರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು PTA ಅಧ್ಯಕ್ಷ ಬಾಲಕೃಷ್ಣನ್ M ವಹಿಸಿದ್ದರು. ಪ್ರೀಸ್ಕೂಲ್ ಹಾಗೂ ಪ್ರಥಮ ದರ್ಜೆಯಲ್ಲಿ ಪ್ರವೇಶ ಪಡೆದ ಹೊಸ ಮಕ್ಕಳಿಗೆ ಕಯ್ಯೂರು ಚೀಮೇನಿ ಅಭಿವೃದ್ಧಿ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ K ಸುಕುಮಾರನ್ ಅಧ್ಯಯನ ಸಾಮಗ್ರಿಗಳನ್ನು ವಿತರಿಸಿದರು. ವಾರ್ಡ್ ಸದಸ್ಯೆ ಶಶಿಕಲಾ KB, ಚೆರ್ವತ್ತೂರು BRC ತರಬೇತುದಾರ P ರಾಜಗೋಪಾಲನ್, SMC ಚೇರ್ಮನ್ ಕರುಣಾಕರನ್ K, MPTA ಅಧ್ಯಕ್ಷೆ ಸಂಧ್ಯಾ VN, ಹಿರಿಯ ಸಹಾಯಕ ಮನೋಜ್ T ಮಾತನಾಡಿ ಶುಭ ಹಾರೈಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಮೊಹಮ್ಮದ್ ಜುಬೈರ್ VP ಸ್ವಾಗತಿಸಿ ಸಿಬ್ಬಂದಿ ಕಾರ್ಯದರ್ಶಿ ಸುಧೀರ್ P ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಬದಿಡ್ಕ ರಸ್ತೆಯ ಟೌನ್ ಸಮೀಪ ಅಳವಡಿಸಲಾದ AI ಕ್ಯಾಮೆರಾ ಒಂದೇ ಬಾರಿಗೆ ಸಿಗುತ್ತಿದೆ. 2023 ರಿಂದಿರುವ ಸಂಚಾರ ಉಲ್ಲಂಘನೆಯ ನೋಟಿಸ್ಗಳು. ವಿಶ್ವ ಕ್ಲಬ್ ಫುಡ್ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಹಾಗೂ ಜಾಗೃತಿ ವಿಚಾರ ಸಂಕಿರಣ ಆಯೋಜನೆ ಕಾಸರಗೋಡು ಕೇರಳ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ. ಮೊಗ್ರಾಲ್ ಗವರ್ನಮೆಂಟ್ ಡಿಸ್ಪೆನ್ಸರಿಯಲ್ಲಿ ರೋಗಿಗಳಿಗಿರುವ ಹೆಲ್ತ್ ID ಕಾರ್ಡ್ ಹಾಗೂ ಪೇಷಂಟ್ ID ಕಾರ್ಡ್ ವಿತರಣೆ ಡಾಕ್ಟರ್ ಸಾಜಿದ್ ಬಾಬು ಅವರಿಂದ ಉದ್ಘಾಟನೆ. ಸಣ್ಣಕೂಡು ಎಂಬಲ್ಲಿ ರಾಜಶೇಖರ್ ಎಂಬವರ ಮನೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ. ಖಾಸಗಿ ಸ್ಥಳದಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತೆರವುಗೊಳಿಸಿರುವುದು ಗೋಡೆ ಕುಸಿತಕ್ಕೆ ಕಾರಣ ಎಂದು ಆರೋಪ. ಕಾಸರಗೋಡು ನಗರದ GUP ಶಾಲೆಯಲ್ಲಿ ಪ್ರವೇಶೋತ್ಸವ ಕಾರ್ಯಕ್ರಮ ನಡೆಯಿತು ಅದ್ದೂರಿಯಾಗಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಯೇ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.